ನಾನಿವತ್ತು ನಿಮಗೆ ಆರ್ಟಿಫಿಷಿಯಲ್ ಆ್ಯಪಲ್ ಟ್ರೀನ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಈ ಟ್ರೀನ ನೀವು ಮಾಡಿ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಕೊಡ್ಬೋದು ಮತ್ತು ಮನೆಗಳಿಗೂ ಅಲಂಕಾರಕ್ಕೆ ಇಡ್ಬೋದು. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಸ್ಪನ್ ಬಟ್ಟೆ, ಪ್ಲಾಸ್ಟಿಕ್ ಬಾಲ್ಸ್, ಆರ್ಗಂಡಿ ಬಟ್ಟೆ, ಗ್ರೀನ್ ಗಮ್ ಟೇಪ್, ವೈಟ್ ಗ್ಲೂ, ದಾರ, ತಂತಿ. ಈಗ ನಾನು ಆಪಲ್ ಟ್ರೀ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಇದನ್ನು ಮಾಡಬೇಕು ಅಂತ ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ ಬಾಲ್. ಇದನ್ನು ಈ ಬಟ್ಟೆ ಮೇಲಿಟ್ಟು ಯಾವ ರೀತಿ ರೋಲ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿ ದಾರ ತಗೋಬೇಕು. ಹೂ ಕಟ್ಟೋ ಥರ ಬಿಗ್ಗಿಯಾಗಿ ಇದನ್ನು ಕಟ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಬಟ್ಟೆ ತುಂಬ ವೇಸ್ಟ್ ಆಗಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಸರಿಯಾಗಿ ಕಟ್ ಮಾಡ್ಕೋಬೋದು. ಈಗ ನೋಡಿ ಆ್ಯಪಲ್ ಥರ ರೆಡಿ ಆಗಿದೆ. ಇದನ್ನು ತಂತಿ ಒಳಗೆ ಸುತ್ತಬೇಕು. ಈಗ ಇದು ಒಂದು ಆ್ಯಪಲ್ ಟ್ರೀ ಥರ ಶೇಪ್ ಕೊಟ್ಟಿದೆ. ಈಗ ಇದನ್ನು ತಂತಿಯಲ್ಲಿ ಹಾಕಿ ನಾನು ಗಮ್ ಟೇಪ್ನಲ್ಲಿ ಸುತ್ತಾ ಇದ್ದೀನಿ. ಬಟ್ಟೆ ಕಾಣದೇ ಇರೋ ಥರ ಹೀಗೆ ಸುತ್ತಿ ಇದನ್ನು ಕವರ್ ಮಾಡ್ಕೋಬೇಕು. ನೋಡಿ, ಈಗ ಬಾಲ್ ಕವರ್ ಆಗಿದೆ. ಈ ರೀತಿ ತಂತಿನೂ ನಾವು ಕವರ್ ಮಾಡ್ಕೋಬೇಕು. ಈ ರೀತಿ ಸುತ್ತುತ್ತಿದ್ದಂಗೆ ನೋಡಿ, ಈ ರೀತಿ ಆರ್ಟಿಫಿಷಿಯಲ್ ಎಲೆ ಸಿಗುತ್ತೆ. ಬೇಕಿದ್ರೆ ಆರ್ಗಂಡಿ ಬಟ್ಟೆನಲ್ಲಿ ನಾವು ಈ ರೀತಿ ಕಟ್ ಮಾಡಿಕೊಂಡು ರೀಫಿಲಲ್ಲಿ ಸುತ್ತಕೊಂಡು ಪ್ರೆಸ್ ಮಾಡಿದ್ರೆ ಈ ಶೇಪ್ ನಮಗೆ ಸಿಗುತ್ತೆ. ಆ ಎಲೆನೂ ನಾವು ಇದಕ್ಕೆ ಉಪಯೋಗಿಸ್ಬೋದು. ಈಗ ನಾನು ಆರ್ಟಿಫಿಷಿಯಲ್ ಎಲೆನ ಇದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸುತ್ಕೋಬೇಕು. ಈಗ ಒಂದು ಸ್ವಲ್ಪ ಕೆಳಗೆ ಮಾಡಿಕೊಂಡು ಮತ್ತೊಂದು ಎಲೆನ ಕೆಳಗಿಡ್ತಾ ಇದ್ದೀನಿ. ಈ ಡೈರೆಕ್ಷನಲ್ಲಿ ಈ ರೀತಿ ಒಂದು 4 ಎಲೆಗಳನ್ನು ನಾವು ಈ ರೀತಿ ಇಡ್ಬೋದು. ಈಗ ನಾನು 2ನೇ ಎಲೆನ ಹಾಕಿದ್ದೀನಿ. ಈಗ ಇನ್ನೊಂದು ಬಾಲ್ ಈ ರೀತಿ ರೆಡಿ ಮಾಡಿಕೊಂಡು ಇದ್ರ ಜೊತೆ ಕನೆಕ್ಷನ್ ಮಾಡ್ಕೊಂಡು ಹೋಗ್ಬೋದು ನಾವು. ಪ್ರತಿಯೊಂದು ಮಾಡಿದಾಗ ಇದೊಂದು ಮರದ ರೂಪದಲ್ಲಿ ಮಾಡಿ ನಾನು ತೋರಿಸ್ತೀನಿ. ಈಗ ಈ ರೀತಿ ನಾವು ಒಂದು 10-12 ರಂಬೆಗಳನ್ನ ಮಾಡ್ಕೋಬೇಕು. ಪ್ರತಿಯೊಂದರಲ್ಲೂ ಎಲೆ ಅಥವಾ ಕಾಯಿ. ಇವಾಗ ಕಾಯಾಗಿ ನಮಗೆ ಬೇಕು ಅಂದರೆ ಹಸಿರು ಕಲರ್ ಆರ್ಗಂಡಿ ಬಟ್ಟೆ ಅಥವಾ ಲಾಂಗ್ ಕ್ಲಾತ್ ತೊಗೊಂಡು ಇದೇ ರೂಪದಲ್ಲಿ ನಾವು ಸುತ್ಕೋಬೇಕಾಗುತ್ತೆ. ಈ ರೀತಿ 10-12 ಹಣ್ಣುಗಳನ್ನು ತಯಾರಿಸ್ಕೊಂಡು ಒಂದು ಮರ ಮಾಡಿಟ್ಟಿದ್ದೀನಿ. ಅದನ್ನು ನಾನೀಗ ತೋರಿಸ್ತೀನಿ. ನಾನೀಗ ಇದು ಹಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ನಲ್ಲ, ಇದನ್ನು ಮಾಡಿ ಇದನ್ನೊಂದು ಮರದ ರೂಪದಲ್ಲಿ ಮಾಡಿದ್ದೀನಿ. ಆ ಮರ ಯಾವ ರೀತಿ ಜೋಡಿಸ್ಬೇಕು ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 10-12 ಸ್ಟ್ರಿಂಗ್ಸ್ನ ಒಟ್ಟಿಗೆ ತಗೊಂಡು ಜಾಯಿಂಟ್ ಮಾಡಿ ಗ್ರೀನ್ ಟೇಪಿಂದ ಈ ಸ್ಟ್ರಿಂಗ್ಸ್ನೆಲ್ಲ ಬಂಚಾಗಿ ಜೋಡಿಸಿದ್ದೀನಿ. ನೋಡಿ, ಮರ ಈಗ ರೆಡಿಯಾಗಿದೆ. ಇದ್ರ ಸುತ್ತಲೂ ನಾನು ಈ ರೀತಿ ಸಣ್ಣ ತಂತಿಗಳನ್ನು ಬಿಟ್ಟಿದ್ದೀನಿ. ಈ ತಂತಿಗಳಿಗೆ ನಾವು ಸಣ್ಣ ಸಣ್ಣ ಎಳೆಗಳನ್ನಾಗಿ ತಗೋಬೇಕು. ಈ ರೀತಿ ಸಣ್ಣ ಎಳೆಗಳನ್ನಾಗಿ ತಗೊಂಡು ಪ್ರತಿಯೊಂದು ಎಳೆಗಳಿಗೂ ಸಣ್ಣದಾಗಿ ಗ್ರೀನ್ ಟೇಪ್ನ ಸುತ್ತಬೇಕು. ನೀಟಾಗಿ ತೆಳ್ಳಗೆ, ಎಷ್ಟು ತೆಳು ಇದೆಯಾ ಕಂಬಿ ಅಷ್ಟೇ ತೆಳುಗೆ ನಾವು ಇದನ್ನು ಸುತ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ತಂತಿಗಳಿಗೂ ಸಣ್ಣ ಸಣ್ಣದಾಗಿ ಗ್ರೀನ್ ಟೇಪ್ನ ಸುತ್ತಿದ್ದೀನಿ. ಇದು ಯಾಕೆ ಸುತ್ತಿದ್ದೀನಿ ಅಂದರೆ ಇದು ಬೇರಿನ ರೂಪದಲ್ಲಿ ಕಾಣಿಸುತ್ತೆ. ಆವಾಗ ಈ ಮರಕ್ಕೆ ಇನ್ನೂ ಸ್ವಲ್ಪ ಅಂದ ಕೊಡುತ್ತೆ. ನೋಡಿ, ಮರ ಇವಾಗ ರೆಡಿಯಾಗಿದೆ. ನಾವು ಹೇಳಿದಾಗೆ ಈಗ ಹಸಿರು ಕಾಯಿಯಾಗಿ ಕಾಣಿಸ್ಬೇಕು ಅಂದರೆ ಗ್ರೀನ್ ಬಟ್ಟೆನಲ್ಲಿ ಈ ರೀತಿ ಸುತ್ತಕೊಂಡು ಈ ಹಸಿರು ಬಣ್ಣಗಳನ್ನು ಕೊಡ್ಬೋದು. ಇದು ನೋಡಿದ್ರೆ ಇದು ಹಸಿರು ಕಾಯಿಯಾಗಿದೆ, ಇದು ಹಣ್ಣಾಗಿದೆ. ಮರ ರೆಡಿಯಾಗಿದೆ. ನಾವು ಈ ರೀತಿ ಡಿಫ್ರೆಂಟಾಗಿ ಮರಗಳನ್ನು ತಯಾರಿಸ್ಬೋದು. ಸೇಪೆಕಾಯಿ ಮರ, ಬಾಳೆಹಣ್ಣಿನ ಗಿಡ ತಯಾರಿಸಿದ ರೂಪದಲ್ಲೇ ನೀವು ಮಾಡ್ಕೋಬೋದು. ಅದರ ಎಲೆಗಳನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತಿಳ್ಕೊಂಡು ಆ ರೀತಿ ತಯಾರಿಸಿ ನಾವು ಬೇರೆಯವ್ರಿಗೆ ಗಿಫ್ಟ್ ಕೊಡ್ಬೋದು. ಮನೆ ಅಲಂಕಾರಕ್ಕೂ ನಾವು ಇಡ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.